ಮಲ್ಲಿ ನಿನಗೆ ಸೀರೆ ತಂದಿಲ್ಲ ಅಂತ ಹೇಳಿ ನಿನಗೆ ಬೇಜಾರಾಯ್ತಾ? ಇಲ್ಲಪ್ಪ, ನನ್ಗೆ ಬೇಜಾರಾಗುತ್ತೆ. ಗುಲಾಬಿದಂತೂ ಮದ್ವೆ ಐತೆ, ಅದಕ್ಕೆ ತಂದು ಕೊಟ್ಟಿದ್ದೀರಾ ಅಂತ ನನ್ಗೇನು ಅರ್ಥವಾಗಲ್ವಾ? ನಾನೇ ಬೇಜಾರು ಮಾಡ್ಕೊಂಬನ. ನನ್ಗೇನ್ ಕಮ್ಮಿ ಮಾಡಿದಿರಿ ಹೇಳ್ರಿ ನೀವು? ಚೆನ್ನಾಗಿ ನೋಡ್ಕೊಂತಾ ಇದ್ದೀರಲ್ಲ, ಅಷ್ಟೇ ಸಾಕು ನನ್ಗೆ. ಗುಲಾಬಿ ಒಳಕಿಗೆ ಬಂದ ಸೀರೆನೆಲ್ಲನ? ಹ್ಞೂ ಚಿಕ್ಕ ಸಾವುಕಾರ್ರಿ, ಒಳಗಡೆ ಇಕ್ ಬಂದೆ. ಅಲ್ಲ, ಅದು ಸಾವುಕಾರರು ಶಾಸ್ತ್ರ ಕೇಳ್ಕೊಬತ್ತೀನಿ ಅಂತ ಹೋದ್ರು, ಬರ್ಲೇ ಇಲ್ಲ. ಇನ್ನು ಎಷ್ಟೊತ್ತಾದ್ರೂ ಯಾವಾಗ ಬರ್ತಾರಪ್ಪ? ಬರ್ತಾರೆ ಬಿಡು ಗುಲಾಬಿ, ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯ? ಆದಷ್ಟು ಬೇಗ ನಿಂದು ತಿಪ್ಪಣ್ಣಂದು ಮದ್ವೆ ಮಾಡ್ಬಿಡೋದೇನೆ. ಹತ್ರದಾಗಿರೋ ತಾರೀಖನೇ ಕುರ್ತಾಕಿಸ್ಕೊಂಬ ಅಂತ ಹೇಳೈತೆ ಅತ್ತೆ ಮಾವನ್ಗೆ. ನೀನು ಈಗ ಬಂದ್ರೆ ಗೊತ್ತಾಗುತ್ತೆ ಎಷ್ಟು ದಿನ ಆಗಿರುತ್ತೆ ಇನ್ ಮದ್ವೆ ನಿಂದು ಅಂತಾನ. ಮಲ್ಲಿ ಮಲ್ಲಿ ಅಮ್ಮ, ಬಾ ಅಮ್ಮ ಬಾ. ಯಾಕಲ್ಲ ನಿಂತ್ಕೊಂಡಿದ್ಯಾ? ಏನೆಲ್ಲರೂ ಇಷ್ಟೊಂದು ಖುಷಿ ಆಗಿದ್ದೀರಾ? ಏನ್ ಸಮಾಚಾರ? ಅದೇ ಕಣಮ್ಮ, ಗುಲಾಬಿದು ಮದ್ವಿಗೆ ಶಾಸ್ತ್ರ ಕೇಳ್ಕೊಂಬರಕ್ ಹೋಗೈತಲ್ಲ ಮಾವ, ಅದನ್ನೇ ಮಾತಾಡ್ತಾ ಇದ್ವಿ. ಈ ಮಳೆಯ ಬೇರೆ ಗುಲಾಬಿಗೆ 3 ಸೀರೆ ತಂದು ಕೊಟ್ರು. ಹೌದಾ? ಇನ್ ಎಷ್ಟು ದಿನ ಐತೆ ಮದ್ವೆ? ಇನ್ನು ತಾರೀಕು ಕುರ್ತಾಕಿಸ್ಕೊಂಬಂದಿಲ್ಲ ಅತ್ತೆ. ಅಪ್ಪ ಇನ್ನೂ ತಿಪ್ಪೇನು ಹೋಗಿದ್ದಾರೆ, ಅದಕ್ಕೆ ಅವ್ರು ಯಾವಾಗ ಬರ್ತಾರೆ ಅಂತ ಕಾಯ್ತಾ ಇದ್ದೀವಿ. ಏನಮ್ಮ ಬಂದಿದ್ದು? ಯಾಕೆ ಮಲ್ಲಿ ಹಿಂಗೆ ಕೇಳ್ತಾ ಇದೆಯಾ? ನಿಮ್ಮ ಅಮ್ಮ ನಮ್ಮ ಮನೆಗೆ ಬರಬಾರ್ದಾ? ಏನಾನ ಕೆಲಸ ಇದ್ರೆ ಮಾತ್ರ ಬರ್ಬೇಕಾ? ಅಯ್ಯೋ, ಬರ್ಬೋದು, ಯಾವಾಗ ಬೇಕಾದ್ರೂ ಬರ್ಲಿ. ಆದ್ರೆ ಏನೋ ವಿಷಯ ಇರ್ಬೇಕು, ಅದಕ್ಕೆ ಬಂದಿದ್ದಾರೇನೋ ಅಂತ ಹೇಳಿ ಕೇಳಿದೆ ಅಷ್ಟೇನೆ. ನೀವ್ ಯಾಕಂಗ್ ಮಾತಾಡ್ತೀರಾ? ಸುಮ್ಮನೆ ಇರಿ. ಯಾಕಮ್ಮ ಹೇಳು, ಅದು ಯಾಕೆ ಬಂದಿರೋದು? ಹೌದು ಅಳಿ, ಅಂದ್ರೆ ಏನೋ ವಿಷಯ ಹೇಳ್ಬೇಕಾಗಿತ್ತು ನಿಮಗೆ, ಅದಕ್ಕೆ ಬಂದೆ. ಏನಮ್ಮ ಅದು? ಏನ್ ಹೇಳು? ಅದೇ ಕಣೆಮ್ಮಲ್ಲಿ ಲಸ್ಮ ಕುಂತ ಇಸ್ಕೊಂಡಿದ್ವಲ್ಲ ಸಾಲನ 10,000ನ ನಿಮ್ಮ ಮಾವನ್ಗೆ ಸಾಲ ತೀರ್ಸಕ್ಕೆ, ಅದನ್ನ ಕೊಟ್ಟು ಬಂದ್ವಿ ನಾನು ನಿಮ್ಮ ಅಪ್ಪಯ್ಯನು ಹೋಗಿ. ಕೂಲಿ ಮಾಡಿದ್ದು ಒಂದಿಷ್ಟು ಇಟ್ಕೊಂಡಿದ್ವಿ, ಯಾರು ತಗೋ ಇನ್ನೂ ಒಂದಿಷ್ಟು ಇಟ್ಕೊಂಡು ತಗೊಂಡೋಗಿ ಕೊಟ್ಟು ಬಂದ್ವಿ. ನಮ್ ಕಷ್ಟಕ್ಕಾಗಿದಾರಲ್ಲ, ಲಸ್ಮಕ್ಕೂ ಬೇರೆ ಚೆನ್ನಾಗಿಲ್ವಂತ ಇವಾಗ, ಅದಕ್ಕೆ ಅತ್ತ ಆಸ್ಪತ್ರೆಗೆ ಹೋಗಂಗಿದ್ರೆ ಹೋಗ್ತಾರೇನೋ ಅಂತ ಹೇಳಿ ತಗೊಂಡೋಗಿ ಕೊಟ್ಟು ಬಂದ್ವಮ್ಮ. ಈ ವಿಷಯ ನಿಮಗೆ ಹೇಳಲಿಲ್ಲ, ಕೊಟ್ಟು ಬರ್ಬೇಕಾರೆ, ಅದಕ್ಕೆ ಈಗಲಾದ್ರೂ ಹೋಗಿ ಹೇಳ್ಬರೋಗು ಅಂತ ನಿಮ್ಮ ಅಪ್ಪಯ್ಯ, ಅದಕ್ಕೆ ಬಂದೆ ಹೇಳೋಗಣ ಅಂತಾನ. ಹೌದಾ ಅತ್ತೆ, ಕೊಟ್ಟು ಬಂದ್ರ? ಒಳ್ಳೆ ಕೆಲಸ ಮಾಡಿದಿರ ಬಿಡ್ರಿ. ಹ್ಞೂ ಅಳಿ, ಅಂದ್ರೆ ಕೊಟ್ಟು ಬಂದ್ವಿ. ಇನ್ನು ಯಾಕೆ, ದುಡ್ಡಿದ್ರೆ ನಮ್ ತಗಿಕೊಂಡ್ರೆ ಇರಲ್ಲ ಅಂತ ಹೇಳಿ ಕೊಟ್ಟು ಬಂದ್ವಿ. ಇನ್ನೊಂದು 2,000 ಸಾಲ ಬಂದಿತ್ತು. ಹಿಂಗೆ ನಿಮ್ಮ ಮಾವ ಅಲ್ಲಿ ಕೂಲಿ ಕೆಲ್ಸಕ್ಕೆ ಹೋಗುತ್ತಲ್ಲ, ಅವ್ರ ತಗಿಸ್ಕೊಂಬಂದು ಕೊಟ್ವಿ. ಕೆಲ್ಸಕ್ಕೆ ಹೋಗಿ ತೀರ್ಸುತ್ತ ಅದನ್ನ. ಮಾವ ಬಂದ್ರು. ಏನ್ ನಿಂಗಮ್ಮ, ಮೊಮ್ಮಗಳು ನೋಡಕ್ ಬಂದಿದ್ದೇನು? ಹ್ಞೂ ಸಾವುಕಾರ್ರೆ, ಮೊಮ್ಮಗಳನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೆ. ಅವಳಿಲ್ಲ, ಪೊದ್ದು ಜೊತೆಗೆ ಎಲ್ಗ ಹೋಗವಳಂತೆ. ನೀವು ಚೆನ್ನಾಗಿದ್ದೀರ ಸಾವುಕಾರ್ರೆ? ಎಲ್ಲಿಗೆ ಹೋಗಿದ್ರಿ? ಅದು ತಿಪ್ಪೇದು ಗುಲಾಬಿದು ಮದುವೆ ಮಾಡೋಣ ಅಂತ ಹೇಳಿ ನಿರ್ಧಾರ ಮಾಡಿದೀವಿ, ಅದಕ್ಕೆ ಶಾಸ್ತ್ರ ಕೇಳ್ಕೊಂಬರಕ್ಕಂತ ಹೋಗಿದ್ವಿ. ಹೆಂಗೆ ಏನು ಎತ್ತ ಅಂತ ಹೇಳಿ ಹಂಗೇನೆ ತಾರೀಕು ಕುರ್ತಾಕಿಸ್ಕೊಂಡ್ ಬಂದಿದೀವಿ. ಹೌದೇನಪ್ಪ? ಯಾವತ್ತು ಕೊಟ್ಟಿದ್ದಾರೆ ಒಳ್ಳೆ ದಿನ ಮುಹೂರ್ತಕ್ಕೆ? ಯಾವತ್ತು ಹೇಳಪ್ಪ? ಅದೇ ಬುಧವಾರ ಗುರುವಾರ ಒಳ್ಳೆ ದಿನ ಐತೆ ಅಂತ ಹೇಳವ್ರೆ. ಬುಧವಾರ ಇಕ್ಕೆಮನ ಅಂತ ಇದ್ದೀವಪ್ಪ. ತಿಪ್ಪೇನು ಅಷ್ಟೇನೆ, ಬುಧವಾರ ಇಕ್ಕೆಮನ ಅಂತ ಇದ್ದಾನೆ. ಇನ್ನೇನು ಮುಹೂರ್ತ ಒಂದೇ ಮಾಡ್ಕೊಂಬರೋದು, ನಮ್ಮೂರಾಗೆ ದೇವಸ್ಥಾನದಾಗೇನೆ ಚಪ್ರ ಹಾಕ್ಬಿಟ್ಟು ಮಾಡೋದು ಇಲ್ಲೇನೆ ಮದ್ವೆನ. ಹ್ಞೂ ಸರಿನಪ್ಪ. ಗುಲಾಬಿನೂ ಹಂಗಂತ ಇದ್ಲು, ಸಾವುಕಾರರು ಶಾಸ್ತ್ರ ಕೇಳಕ್ ಹೋದಾರು ಇಷ್ಟೊತ್ತಾದ್ರೂ ಬರ್ಲಿಲ್ಲ ಅಂತಾನ. ಹೆಂಗೋ ಬೇಗ ಬಂದ್ಬಿಟ್ರಲ್ಲ, ಆದಷ್ಟು ಬೇಗ ಮದ್ವೆ ಮಾಡಿ ಮುಗಿಸ್ಬಿಡೋಣ. ಸರಿ ಕಣೋ ರಾಜ, ಬುಧವಾರನೇ ಮದ್ವೆ ಮಾಡೋಣ. ಗಂಡು ಹೆಣ್ಣಿಗೆ ಬಟ್ಟೆ ತರಬೇಕಲ್ಲ, ನೀನು ನಿನ್ನ ಹೆಂಡ್ತಿನೂ ಹೋಗಿ ಬಟ್ಟೆ ತಾಂಬರ್ರಿ. ತಿಪ್ಪಿಗೂ ಗುಲಾಬಿಗೂ ಹಂಗೇನೆ ತಾಳಿನೂ ತಾಂಬರ್ರಿ. ಇನ್ಯಾಕಾಗ್ಲಾಗ್ಲ ಓಡಾಡೋದು, ತಾಳಿ ತಾಂಬರ್ರಿ. ಹೂವು, ಎಲೆ, ಅಡಿಕೆ, ಬಾಳೆಹಣ್ಣು ಎಲ್ಲ ಬೇಕಲ್ಲ, ಅವನ್ನ ಮದ್ವೆ ದಿವಸ ತರಕ್ಕಾಗುತ್ತೆ. ಸರಿಯಪ್ಪ, ಆಯ್ತು. ನಾನು ಮಲ್ಲಿನೂ ಹೋಗಿ ತಗೊಂಬತ್ತೀವಿ. ಹೇಳು, ಇವತ್ತೇ ಹೋಗಿ ಬರ್ತೀವಿ. ಸರಿ ಆಯ್ತು. ನಿಮ್ಮ ಅಮ್ಮ ಎಲ್ಗೋದ್ಲು? ಅಮ್ಮ ಎಲ್ಗೋತಪ್ಪ ಗೊತ್ತಿಲ್ಲ, ಅವಾಗಿಂದ ಕಾಣಿಸ್ತಾನೆ ಇಲ್ಲ ಮನೆಗೆ. ಎಲ್ಗೋಗೈತಪ್ಪ? ಗುಲಾಬಿ, ನಿನ್ಗೇನಾದ್ರೂ ಹೇಳ್ಬಿಟ್ಟು ಹೋಗ್ಲಿಲ್ವಾ ಅವಳು? ಇಲ್ಲ ಊರಕ್ಕೆ ಹೋಗಿ ಬರ್ತೀನಿ ಅಂತ ಹೇಳೋದ್ರು ಸಾವುಕಾರ್ರೆ. ಇಂಥತಕ್ಕೆ ಹೋಗ್ತೀನಿ ಅಂತ ಏನು ಹೇಳಿಲ್ಲ. ಈಗ್ಲಾಗ್ಲೇ ಬರ್ಬೋದು ಅನ್ಸುತ್ತೆ. ಬಿಡಿ. ಯಾಕಪ್ಪ ಬತ್ತೈತೆ ಹೇಳು ಅಮ್ಮ. ಈಗ ನಿಮಗೆ ತಾಳಿ ತರಕ್ಕೂ ಬಟ್ಟೆ ತರಕ್ಕೂ ದುಡ್ಡು ಬೇಕಲ್ಲೋ? ನಿಮ್ಮ ಅಮ್ಮ ತಗೈತಿ ಬೀರಿನ ಬೀಗ ಅದಕ್ಕೇನೆ ದುಡ್ಡು ಕೊಡ್ತಾಳೆ ಅಂತ ನಾ ಕೇಳಿದೆ. ಬಿಡು, ನಿಮ್ಮ ಅಮ್ಮ ಬಂದ್ಮೇಲೆ ಇಸ್ಕೊಂಡು ಹೋಗಿರಂತ ಇರ್ರಿ. ಇಲ್ಲೆಲ್ಲ ಊರಕ್ಕೆ ಹೋಗ್ಯಾಳಂತಲ್ಲ, ಬತ್ತಾಳೆ ಈಗ್ಲಾಗ್ಲಾನ. ಅವ ಅತ್ತೆ ಬಂದ್ರು. ಓ ತಿಪ್ಪೆ, ಯಾವಾಗ ಬಂದ್ರು? ಅಲ್ಲ, ತಾರೀಕು ಕುರ್ತಾಕಿಸ್ಕೊಂಬಂದ್ರ? ಯಾವತ್ತು ಒಳ್ಳೆ ದಿನ ಐತಂತೆ ಮುಹೂರ್ತಕ್ಕೆ? ಅದೇ ಅಮ್ಮವ್ರೆ, ಈ ಬರ ಬುಧವಾರ ಒಳ್ಳೆ ದಿವಸ ಐತೆ, ಅವತ್ತೇ ಮಾಡ್ರಿ ಅಂತ ಹೇಳಿದ್ರು ಶಾಸ್ತ್ರದವರು. ಅದಕ್ಕೆ ಸಾವುಕಾರನು ಅವತ್ತೇ ಮಾಡೋಣ ಅಂತ ಹೇಳಿದ್ದಾರೆ. ಹೌದಾ? ಸರಿ ಆಯ್ತು ಬಿಡು, ಅವತ್ತೇ ಮದುವೆ ಮಾಡೋಣ. ಕಾಳಿ ಬಟ್ಟೆ ಮತ್ತೆ ತಾಳಿ ತರಬೇಕಲ್ಲ, ದುಡ್ಡು ಬೇಕು ತರಕ್ಕೆ. ರಾಜನ ಹೆಂಡ್ತಿನೂ ಹೋಗಿ ಟೌನ್ಗೆ ಹೋಗಿ ತಾಂಬತ್ತಾರೆ ಎಲ್ಲನ. ದುಡ್ಡು ಕೊಡು ಅವ್ರಿಗೆ. ದುಡ್ಡ ಎಷ್ಟು ಕೊಡೋಣ? ಎಷ್ಟು ಕೊಡ್ತೀಯ? ಒಂದು 5,000 ಕೊಡು, ತಾಂಬರ್ಲಿ. 5,000ನಾ? 5,000 ಯಾತಕ್ಕೆ? ತಾಳಿನೂ ಅವಳಿಗೆ 1 ಜೊತೆ 2 ಜೊತೆ ಸೀರೆ, ಇವನಿಗೆ 1 2 ಜೊತೆ ಪಂಚೆನು ಅಂಗಿನೂ ತರಕ್ಕೆ 5,000 ಯಾತಕ್ಕೆ? ಒಂದು 3,000 ಕೊಡ್ತೀನಿ ಸಾಕು. ಸುಮ್ಮನಿರಿ, ನಿಮಗೆ ಗೊತ್ತಾಗಲ್ಲ.
ಒಂದಿಷ್ಟು ಹೆಚ್ಚು ಕಮ್ಮಿ ಕೊಟ್ಟು ಕಳ್ಸೋ ಹೋಗಿ ತಂದು ಕೊಡ್ತಾ ಇರ್ತೀರ ಹೆಚ್ಚಾಗಿರೋದ ಹೋಗು ತಾಂಬಂದು ಕೊಡು. 3,000 ಆಗುತ್ತೆ, ನನಗೆ ಗೊತ್ತೈತೆ, ಸುಮ್ಮನಿರು. ಹೆಚ್ಚಾಗೂ ಬೇಡ ಕಮ್ಮಿನೂ ಬೇಡ. ರಾಜಾ ಇನ್ನೂ ಏನೇನು ಬೇಕೋ ಅದನ್ನೆಲ್ಲನ ಒಂದು ಚೀಟೆಗೆ ಬರ್ಕೊಂಡೋಗಿ ತಾಂಬರ್ರಿ. ಬರೀ ಬಟ್ಟೆ ತಾಳಿ ತಾಂಡು ಅದೇ ಬರಬೇಡ್ರಿ. ಇನ್ನೇನಾರು ಮದುವೆಗೆ ಇನ್ನೇನಾರು ಬೇಕಲ್ಲ ಅಂಥವೆಲ್ಲನ ತಾಂಬರ್ರಿ. ಹೆಂಗ ನಿಮ್ಮ ಅಮ್ಮನ ಕೇಳಿ ಬರ್ಕ ಏನೇನು ಬೇಕಾಗ್ತವೆ ಅಂತ ಹೇಳಿ ತಿಳ್ಕೊಂಡು. ಹ್ಞೂ ಸರಿಯಪ್ಪ ಆಯಿತು, ಬರ್ಕೊಂಡೋಗಿ ತಾಂಬತ್ತೀನಿ ಹೇಳು. ಸಾವುಕಾರರು ಅಮ್ಮೋರು ಎಷ್ಟು ಒಳ್ಳೆಯವರು. ಚಿಕ್ಕ ಸಾವುಕಾರರು ಎಲ್ಲರೂ ಇಂಥ ಮನೆಗೆ ಬಂದಿದ್ದು ನನ್ನ ಪುಣ್ಯ. ನಾನು ಈ ಮನೇಲಿ ಒಬ್ಳು ಅಂತ ಅನ್ನಿಸ್ತೈತೆ ಇವತ್ತು ನನಗೆ. ರಾಜಾ ತಗೊಂಡೋಗಿ ಎಲ್ಲ ಅಚ್ಚಕಟ್ಟಾಗಿ ತಗೊಂಬರ್ಬೇಕು. ಸರಿಯಮ್ಮ ಆಯಿತು, ತಗೊಂಬತ್ತೀನಿ. ಇನ್ನೇನಾದರೂ ಬೇಕಾ ಮದುವೆಗೆ? ಇನ್ನೇನು ಬೇಡ ಕಣು, ಇಲ್ಲೇ ಇನ್ನೇನು ದೇವಸ್ಥಾನದಾಗೆ ತಾನೇ ಮದುವೆ ಮಾಡೋದು. ಇನ್ನೇನು ಬೇಡ, ತಾಳಿ ತಾಂಬ ಸಾಕು. ಆಮೇಲೆ ಹೂವು ಹಣ್ಣು, ಆಮೇಲೆ ಎಲೆ ಅಡಿಕೆ ಎಲ್ಲ ಬೇಕಲ್ಲ. ಮದುವೆ ದಿವಸ ಎದ್ದೇಸ್ಗೆ ಎದ್ದೋಗಿ ತಾಂಬರಿವಂತೆ ತರಕಾರಿ ಹಣ್ಣು ಎಲ್ಲಾನ. ಇನ್ನೇನಾನ ಬೇಕು ಅಂತಂದ್ರೆ ಈಗಲೇ ಹೇಳ್ಬಿಡೆ ಕಾಳಿ, ತತ್ತಾರೆ ಇವಾಗ ಹೋಗ್ತಾರಲ್ಲ ಅವರಿಬ್ರು ತಾಂಬತ್ತಾರೆ. ಅಯ್ಯೋ ಇನ್ನೇನು ಬೇಡ ಸಾಕು. ಹೂನಾರ ಬೇಕು, ಅವತ್ತು ತರಕಾಗುತ್ತೆ. ಹೂನಾರ ಇವತ್ತೇ ತಂದಿಕ್ಕೇನ್ರಿ ಎಲ್ಲ ಬಾಡೋಗ್ತವೆ. ಅವತ್ತು ತರಕಾಗುತ್ತೆ. ಸದ್ಯಕ್ಕೆ ಬಟ್ಟೆ ತಾಂಡು ತಾಳಿ ತಾಂಬರ್ಲಿ ಬಿಡಿ, ಇನ್ನೇನು ಬೇಡ. ಅಮ್ಮ ಅಡುಗೆ ಮಾಡೋಕ್ಕೆ ಏನಾನ ಸಾಮಾನು ಬೇಕಲ್ಲ, ಅವನು ತಾಂಬಂದ್ಬಿಡ್ಲ ಈಗಲೇ? ಈಗಲೇ ಯಾಕೆ ತತ್ತೀಯೋ? ಯಾರನ್ನ ಅಡುಗೆ ಮಾಡೋಕ್ಕೆ ಭಟ್ರನ್ನ ಕೇಳಬೇಕು. ಅವರು ಏನೇನು ಬರ್ಕೊಡ್ತಾರೆ ಅವಾಗ ತರಬೇಕು. ನಿಮ್ಮ ಅಪ್ಪ ಹೋಗಿ ಭಟ್ರಿಗೆ ಹೇಳಿ ಬರುತ್ತೆ, ಸುಮ್ಮನಿರು. ಅವರೆಲ್ಲ ಬರ್ಕೊಡ್ತಾರಲ್ಲ ಅವಾಗ ಹೋಗಿ ತರಕ್ಕಾಗುತ್ತೆ. ಸರಿ ನೀನು ಹೋಗು, ತಾಂಬ ಹೋಗು. ಸರಿಯಮ್ಮ ಆಯಿತು, ನಾವು ಇವಾಗಲೇ ಹೋಗ್ತೀವಿ. ಬಾಮಲ್ಲಿ ಹೋಗೋಣ. ರೀ ಅದು ಗುಲಾಬಿನೂ ಕರ್ಕೊಂಡು ಹೋಗಿದ್ರೆ ಚೆನ್ನಾಗಿರೋದೇನೋ. ಅವಳಿಗೆ ಅಂತ ಸೀರೆ ಬೇಕು ಅಂತವ, ಅವಳೇ ಆರಸ್ಕ ಮಾಡು. ಮಲ್ಲಿ ನನಗೆ ಆಗ್ಲೇನೆ ಕೊಟ್ರಲ್ಲ ಸೀರೆನ, ಮತ್ತಿನ್ಯಾಕೆ ಸೀರೆ ತತ್ತೀರಾ? ಸೀರೆ ಬೇಡ, ಏನು ಬೇಡ. ಅವರಿಗೆ ಬಟ್ಟೆ ತಗೊಂಬರಿ ಸಾಕು, ತಾಳಿ ತಗೊಂಡು. ನನಗೇನು ಸೀರೆ ಬೇಡ ಜಾಸ್ತಿನ. ನಾನೇನು ಉಟ್ಕೊಂಬೋದೂ ಇಲ್ಲ. ಎಲ್ಲ ಸೀರೆ ತಂದೆ ಸುಮ್ಮನೆ ಯಾಕೆ? ನಿನಗೆ ತಾಂಬ. ಅಜ್ಜ ನೀನು ನಾಳೆ ಇವಳು ಸೀರೆ ತಂದು ಕೊಟ್ಟೇನೋ ಗುಲಾಬಿಗೆ? ಹೂನಮ್ಮ, ಕೊಡಬೇಕು. ಅವ್ಳಿಗೇನಾದ್ರೂ ನಮ್ಮ ಅನ್ಕೊಂತಿದ್ದೆ. ಈಗ ಹೆಂಗೂ ಮದುವೆ ಸೆಟ್ ಆಗೈತಲ್ಲ, ಅದಕ್ಕೆ ತಂದ್ಕೊಟ್ಟೆ 3 ಸೀರೆನ. ಅವಳ ತಂಗಿಗೊಂದು ಕೊಡು ಅಂತ ಹೇಳಿದ್ದೀನಿ. ಸೀರೆ ಕೊಟ್ಟಿದ್ಯಾ ಹಂಗಾದ್ರೆ? ಸೀರೆ ಹಂಗಾದ್ರೆ ಅವಳಿಗೇನು ತರಬೇಡ ಬಿಡು. ಇನ್ಯಾಕೆ ಸೀರೆ ತತ್ತೀಯ? ಒಂದು ತಾಂಬ ತರಂಗಿದ್ರೆ ರೇಷ್ಮೆ ಸೀರೆನ. ಹೌದು ಚಿಕ್ಕ ಸಾವುಕಾರ್ರೆ, ಅಮ್ಮೋರು ಹೇಳೋದು ಸರಿಯಾಗಿ ಐತಿ. ನನಗೆ ಯಾಕೆ ಅಷ್ಟೊಂದು ಸೀರೆ? ಏನು ಬೇಡ, ಅಮ್ಮೋರ್ಗೊಂದು, ಮಲ್ಲಿಗೊಂದು, ನೇತ್ರಮ್ಮವ್ರಿಗೊಂದು, ಎಲ್ಲರಿಗೂ ತಾಂಬರ್ರಿ. ನೇತ್ರಮ್ಮವ್ರಿಗೂ ಹೇಳಿ ಕಳಿಸ್ಬೇಕು ನನ್ನ ಮದುವೆಗೆ. ಹ್ಞೂ ಸರಿ ಆಯಿತು ಗುಲಾಬಿ, ನೀನು ಹೇಳ್ದಂಗೆ ಆಗಲಿ ಬಿಡು. ಹೇಳ್ ಕಳ್ಸೋಕ್ಕಾಗುತ್ತೆ, ಇಲ್ಲಾಂದ್ರೆ ಒಂದು ಪತ್ರ ಬರ್ದು ಹಾಕೋಕ್ಕಾಗುತ್ತೆ ನೇತ್ರಿಗೆ. ಬರ್ರಿ ಗುಲಾಬಿದು ತಿಪ್ಪೇದು ಮದುವೆ ಅಂತ ಹೇಳಿದ್ರೆ ಬರ್ತಾರೆ. ಸರಿ ಇವಾಗ ಟೈಮ್ ಆಗುತ್ತೆ, ಹೋಗ್ರಿ ನೀವಿಬ್ರು ಜಲ್ ತಾಂಬರ್ರಿ. ಹ್ಞೂ ಸರಿ ಆಯ್ತು ಕಣಮ್ಮ, ಬರ್ತೀವಿ. ಗುಲಾಬಿ ಏನಮ್ಮ ಸಂತೋಷನಾ ಮದುವೆ ಆಗ್ತಿರೋದಕ್ಕೆ? ಮತ್ತೆ ಸಂತೋಷ ಪಡ್ದಂಗಿರ್ತಾಳ ಅಲ್ಲ. ನಮ್ಮನೆಗೆ ಇಟ್ಕೊಂಡು ಇಷ್ಟ ದಿನ ನೋಡ್ದ ಇವರಿಬ್ರು ಹೆಂಗ್ ಜೋಡಿ ಆಗಿದ್ದಾರೆ, ನನಗೆ ಗೊತ್ತಾಗ್ಲಿಲ್ಲ. ಅಯ್ಯೋ ಅಮ್ಮೋರೆ, ನಾವೇನು ಜೋಡಿ ಆಗಿಲ್ಲ ಅಮ್ಮೋರೆ. ನನಗೆ ಇಷ್ಟ ಇತ್ತು, ಅದಕ್ಕೆ ಸಾವುಕಾರ್ತಾಗೆ ಹೇಳಿದ್ದೆ ಅಷ್ಟೇನೆ. ಗುಲಾಬಿನ ನಾನು ಮದುವೆ ಆಗ್ತೀನಿ, ಒಪ್ಸಿ ಮದುವೆ ಮಾಡ್ರಿ ಸಾವುಕಾರ್ರೆ ಅಂತಾನ. ಅವರೇ ಕೇಳಿ ಒಪ್ಸಿರೋದು ಅಷ್ಟೇ ಅಮ್ಮೋರೆ. ನಾವೇನು ಮೊದ್ಲೇನೆ ಮಾತಾಡ್ಕೊಂಡಿಲ್ಲ. ಅವಳಿಗೂ ಇಷ್ಟ ಇತ್ತು ತಾನೆ ನೀನು ಅಂದ್ರೆ. ಅದಕ್ಕೆ ಮತ್ತೀಗ ಜಲ್ದು ಒಪ್ಕೊಂಡಿದ್ದಾಳೆ, ಕೇಳ್ದೆ ಹೇಳ್ಕೇನೆ. ಹೋಗಿ ಗುಲಾಬಿ ಹೋಗು, ತಿಪ್ಪಿಗೆ ಯತನ ಕಾಪಿನೋ ಯತನ ಕಾಸ್ಕೊಂಬಂದು ತಂದ್ಕೊಡು. ಸರಿ ಅಮ್ಮೋರೆ, ಏನ್ ಮಾಡ್ಕೊಂಬರ್ಲಿ? ಅವನ್ನೇ ಕೇಳು, ಅವ್ನಿಗೆ ಏನ್ ಬೇಕೋ ಅದನ್ನ ತಂದ್ಕೊಡು. ಸಾವುಕಾರ್ರೆ ನೀವೇ ಕೇಳಿ ಹೇಳ್ರಿ ಏನ್ ಬೇಕು ಅಂತಾನ. ಅಲ್ಲ ನಾಚಿಕೆನಾ ಮಾತಾಡ್ಸಕ್ಕೆ? ಮಾತಾಡ್ಸು, ಹೆಂಗೂ ಮದ್ವೆ ಆಗ್ತಾ ಇದ್ದೀರಲ್ಲ, ಇಷ್ಟ ದಿನ ಮಾತಾಡ್ಸ್ತಾ ಇದ್ರಿ ಯಾರು ಇಲ್ಲದೆ ಇದ್ದಾಗ. ಸಾವುಕಾರ್ರೆ ಅದು ಇಲ್ಲ ಇದು ಇಲ್ಲ, ಏನ್ ಬೇಕು ಅಂತ ಹೇಳಿ ಕೇಳು ನಿನ್ ಗಂಡನಾಗನ್ಗೆ. ಏನ್ ಬೇಕು ನಿಮ್ಗೆ? ಏನ್ ಮಾಡ್ಕೊಂಬರ್ಲಿ? ಕಾಪಿನೋ ಟೀನೋ ಅಥವಾ ಏನಾದ್ರು ಶರ್ಬತ್ತೋ ಮಜ್ಜಿಗೆನೋ ಏನ್ ಬೇಕು ಹೇಳಿ, ತಗೊಂಬಂದು ಕೊಡ್ತೀನಿ. ನೀನು ಏನಾದರೂ ಕೊಡು, ಕುಡಿತೀನಿ. ಏನು ತಂದ್ರು ಇಷ್ಟನೇ ನನಗೆ. ಆಹಾ ತಿಪ್ಪೆ ನುಲಿಯೋದು ನೋಡು, ನುಲಿಯೋದು. ಏನು ತಂದ್ಕೊಟ್ರು ಇಷ್ಟ ಅಂತ ಇಷ್ಟ. ಸಾವುಕಾರ್ರೆ, ನಾನು ಇಂಥದ್ದೇ ಬೇಕು ಅಂತ ಕೇಳೋಕ್ಕಾಗುತ್ತಾ? ನಿಮ್ಮ ಮನೆಗೆ ಏನಾಯ್ತೋ ಅದನ್ನು ಕೊಟ್ಟರೆ ಕುಡಿತೀನಿ ಅಂತ ಹೇಳಿದೆ ಅಷ್ಟೇನೆ. ನಾನು ಕೇಳಿದ್ದೆಲ್ಲನ ಇರಬೇಕಲ್ಲ, ತಿರ್ಗಾ ನನಗೋಸ್ಕರ ಯಾಕೆ ಸುಮ್ಮನೆ ಅಂಗಡಿಗೆ ಹೋಗೋದು ತರೋದು ಅದೆಲ್ಲನ ಅಂತ ಹೇಳಿದ್ದು ಅಷ್ಟೇನೆ. ಆಯ್ತಾಯ್ತು ಬಿಡಪ್ಪ. ಹೋಗಮ್ಮ ಗುಲಾಬಿ, ನೀನು ಏನು ಕೊಟ್ರು ಅವನಿಗೆ ಇಷ್ಟ ಅಂತೆ. ನೀನು ಗಂಜಲ ಕೊಟ್ರು ಅವ್ನು ಕುಡಿತಾನೆ. ಹೋಗಿ ತಂದು ಕೊಡೋಗು ಜಲ್ದು. ಸರಿ ಸಾವುಕಾರ್ರೆ ಆಯ್ತು, ತಂದು ಕೊಡ್ತೀನಿ. ಈಗೇನ ಕಾಪಿನೋ ಟೀನೋ ಯಾತನ ಕಾಸ್ಕೊಂಬಂದು ತಂದು ಕೊಡ್ತಾಳೆ. ಕುಡ್ದೋಗಿ ಭಟ್ರಿಗೆ ಹೇಳಿ ಬರ್ರಿ. ಹಿಂಗೆ ಬುಧವಾರ ದಿವಸ ಮದುವೆ ಇಕ್ಕೊಂಡಿದೀವಿ, ಅಡುಗೆ ಮಾಡಕ್ಕೆ ಬರ್ರಿ ಅಂತ ಹೇಳಿ ಒಂದಿಟ್ಟು ದುಡ್ಡನ್ನು ಕೊಟ್ಟು ಬರ್ರಿ. ಹಂಗೇನೆ ಏನೇನು ಬೇಕು ಅಂತ ಹೇಳಿ ಬರ್ಸ್ಕೊಂಬರ್ರಿ. ಮರಿದಂಗೆ ಹೋಗ್ರಿ, ಟೀ ಕುಡ್ದಂಗ. ಸರಿ ಆತ್ ಕಣೆ ಕಾಳಿ, ಹಂಗೆ ಮಾಡ್ತೀವಿ ಹೇಳು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.